ಗಂಡನಿಗೆ ತಕ್ಕ ಹೆಂಡತಿ ಆದ್ರೇನೆ ಆ ಸಂಸಾರ ಸರಾಗವಾಗಿ ಸಾಗೋದು ಆ್ಯಕ್ಚುಲಿ. ನಿಮ್ಮಲ್ಲಿ 5 ಲಕ್ಷಣ ಇದ್ರೆ ಹೆಣ್ಮಕ್ಳಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ಅಲ್ವೇ ಇಲ್ಲ. ಇದನ್ನ ಬರ್ದಿಟ್ಕೊಳ್ಳಿ ನೀವು ಆ್ಯಕ್ಚುಲಿ. ಓಕೆ. ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಆ್ಯಂಡ್ ನಿಮಗೆ ಬ್ರೇಕಪ್ಪಿಂದ ಆಚೆ ಬರೋಕ್ಕಾಗ್ತಿಲ್ಲ, ಅನ್ನೋನು ತುಂಬ ಕಾಡ್ತಿದೆ, ನೋವಲ್ಲಿ ಒದ್ದಾಡ್ತಿದ್ರೆ PDF ಇದೆ ನನ್ನ ಹತ್ರ. ಸೊ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ PDF ಅಂತ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಫಸ್ಟ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಸೊ ಗಂಡನಿಗೆ ತಕ್ಕ ಹೆಂಡತಿ ಅಲ್ಲ ಅನ್ನೋದಕ್ಕೆ ಅವನು ಮಾಡುವ ತ್ಯಾಗ ಮತ್ತು ಶ್ರಮಕ್ಕೆ ಬೆಲೆ ಕೊಡಲ್ಲ. ಎಷ್ಟೋ ಗಂಡು ಮಕ್ಕಳು ಫ್ಯಾಮಿಲಿಗೋಸ್ಕರ ತುಂಬ ಕಷ್ಟ ಬೀಳ್ತಿರ್ತಾರೆ. ತುಂಬ ಕಷ್ಟ ಬೀಳ್ತಿರ್ತಾರೆ ಆ್ಯಕ್ಚುಲಿ. ಅವರು ಒನ್ ಟೈಮ್ ಊಟ ಮಾಡಿರಲ್ಲ ಕರೆಕ್ಟಾಗಿ, ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಎಲ್ಲ ಇದು ಮಾಡ್ತಿರ್ತಾರೆ. ಬಟ್ ಅದೆಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ, ಆ ಶ್ರಮ ಪಡ್ತಿರ್ಬೇಕಾದ್ರೆ ಸ್ಯಾಕ್ರಿಫೈಸ್‌ಗೆ ಗ್ರೇಟ್‌ನೆಸ್ ಇರಬೇಕು. ಯಾರೋ ಪಕ್ಕದ ಮನೆಯವರು, ಹೊರಗಡೆಯವ್ರು ಬಂದು "ಏ ಶಬಾಷ್ ಕಣಯ್ಯ, ನೀನು ತುಂಬ ಮಾಡ್ತೀನಿ" ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೋಸ್ಕರ ಮಾಡ್ತಿರೋದು, ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದಾರಂದ್ಮೇಲೆ ಆ ಯಜಮಾನನ ಬಗ್ಗೆ ಒಂದು ಏನಂತ ಹೇಳಿದ್ರೆ ಗೌರವ ಇರಲಿ ನಿಮಗೆ. ಒಂದು ಅಟೆನ್ಷನ್ ಕೊಡಿ ಅವರಿಗೆ, ಬೆಲೆ ಕೊಡಿ ಅವರಿಗೆ. ನನ್ನ ಹಸ್ಬೆಂಡ್ ಇಷ್ಟು ಮಾಡ್ತಿದ್ದಾರಲ್ಲ ನನಗೋಸ್ಕರ ಅಂತ. ಯಾರೋ ಪಕ್ಕದ ಮನೆಯವರಿಗೋಸ್ಕರ ಅವರೆಲ್ಲ ಕಷ್ಟಪಡ್ತಾ ಇಲ್ಲ. ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದಾರೆ. ನೀನು ದುಡ್ಡು ತಗೊಂಡು ಏನು ಮಾಡಲಿ, ಅದು ತಗೊಂಡು ಫ್ಯಾಮಿಲಿಗೋಸ್ಕರನೇ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೊಂದು ಗ್ರೇಟ್‌ನೆಸ್ ಕೊಡಿ. ನಿಮ್ಮಲ್ಲಿ ಅವರು ಕರೆಕ್ಟಾಗಿ ಇಲ್ವಾ ಅದನ್ನ ಅರ್ಥ ಮಾಡಿಸಿ. ಬಟ್ ಕೆಲವ್ರು ಇರ್ತಾರೆ ಬಿಡಿ. ಎಷ್ಟೇ ನೀವು ಚೆನ್ನಾಗಿದ್ರು, ಹೆಂಡತಿ ಮನೆಯಲ್ಲಿ ಹೊಂದ್ಕೊಂಡಿದ್ರು, ಕೆಲವು ಗಂಡಸರು ದಾರಿಗೆ ಬರಲ್ಲ. ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಅದು ಬೇರೆ ಜಾತಿ. ಅವ್ರು ಬೇರೆಯವರು ಆ್ಯಕ್ಚುಲಿ. ನಾನು ರೈಟಾಗಿ ನಿಮ್ಮ ಜೊತೆಗೆ ಹೊಂದ್ಕೊಂಡು ಹೋಗುವಂಥ ಗಂಡ್ಮಕ್ಳಿದ್ದಾರೆ. ಪಾಪ ಅವರಿಗೆಲ್ಲೋ ಒಂದು ಕಡೆಗೆ ತುಂಬ ಎಫರ್ಟ್ ಹಾಕ್ತಿರ್ತಾರೆ, ಕಷ್ಟಪಡ್ತಿರ್ತಾರೆ. ಇನ್ನೂ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಫ್ಯಾಮಿಲಿನ ನೋಡ್ಕೊಳ್ಬೇಕು ಅಂತ ಎಫರ್ಟ್ ಹಾಕ್ತಿರ್ತಾರೆ. ಸೊ ಆ ಹಸ್ಬೆಂಡ್‌ಗಳಿಗೆ ನೀವು ಸ್ವಲ್ಪ ಬೆಲೆ ಕೊಡಿ, ಗ್ರೇಟ್‌ನೆಸ್‌ನ ಕೊಡಿ ಆ್ಯಕ್ಚುಲಿ. ಇದು ತುಂಬ ನಿಮ್ಮೊಟ್ಟಿಗೆ ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೇರೆ ಗಂಡಸರ ಜೊತೆ ಹೋಲಿಕೆ ಮಾಡಬೇಡಿ. ನಿಮ್ಮ ಗಂಡ ಎಷ್ಟು ದುಡಿತಿದ್ದಾನೆ ಅದರಲ್ಲಿ ಖುಷಿ ಪಡಿ ಆ್ಯಕ್ಚುಲಿ. ಇನ್ನೂ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡಕ್ಕೆ ಐಡಿಯಾಸ್ ಕೊಡಿ, ಜೊತೆಯಲ್ಲಿ ಕೂತ್ಕೊಳ್ಳಿ, ನೀವಕ್ಕೆ ಎಫರ್ಟ್ ಹಾಕಿ. ಆದರೆ ನೀನು ಇಷ್ಟು ಜನ ದುಡಿಯೋದು, ಅವ್ರು ನೋಡಿ ಇಷ್ಟು ದುಡಿತಾರೆ, ಈ ಥರದ್ದೆಲ್ಲ ಹೋಲಿಕೆ ಬೇಡ. ಇರೋದ್ರಲ್ಲಿ ನೆಮ್ಮದಿಯಾಗಿರ್ಬೇಕು ಲೈಫಲ್ಲಿ. ಎಷ್ಟೇ ಶ್ರೀಮಂತ ಇದ್ದರೂ, ಎಷ್ಟೇ ಕಾರು ಬಂಗ್ಲೆ ತಗೊಂಡ್ರು, ಎಷ್ಟೇ ಹೆಸರು ಮಾಡಿದ್ರು, ಏನೇ ನಾವು ಪೌಷ್ಟಿಕಾಂಶ ತಿಂದರೂ, ಹೆಂಗೆ ಇದ್ರೂ ಕೂಡ ಈ ದೇಹ, ಈ ಜೀವ ಒಂದಿನ ಮಣ್ಣಿಗೇನೆ. ಇಲ್ಲಿ ಯಾರು ಉಳಿದಿಲ್ಲ ಶಾಶ್ವತವಾಗಿ. ನೆಮ್ಮದಿ ಯಾರೋ ಕೇಳ್ತಿದ್ರು, ನೆಮ್ಮದಿ ಎಲ್ಲಿದೆ, ಖುಷಿ ಎಲ್ಲಿದೆ? ನಾವು ಏನಿದೀವಲ್ಲ, ಇರೋದನ್ನ ಒಪ್ಕೊಂಡು ಎಸ್ ನಮ್ಗೆ ಅಷ್ಟಾದ್ರೂ ಭಗವಂತ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಗಾಡ್ ಅಂತ ಖುಷಿಯಿಂದ ಬದುಕ್ತೀವಲ್ಲ ಒಪ್ಕೊಂಡು, ಅದು ನೆಮ್ಮದಿ ಆ್ಯಕ್ಚುಲಿ. ಎಷ್ಟು ಜನಗಳಿಗೆ ಅದು ಇಲ್ಲ. ಅರ್ಥ ಆಯ್ತಾ? ಇದನ್ನು ಫೀಲ್ ಮಾಡಿ. ನೆಕ್ಸ್ಟು, ಸಮಸ್ಯೆ ಬಂದಾಗ ಜೊತೆ ನಿಲ್ಲಬೇಕು, ಗಂಡನೊಟ್ಟಿಗೆ ನಿಲ್ಲಬೇಕು ಅಂತ ಪ್ರತಿ ಲೈಕ್ ಯಜಮಾನ, ಗಂಡ ಆದಂಥವನು ಫ್ಯಾಮಿಲಿಗೆ. ಸೊ ಎವ್ರಿಬಡಿ ಆ ಥರದ್ದು ಫೀಲ್ ಮಾಡ್ತಿರ್ತಾರೆ. ಸೊ ಇದನ್ನೊಂದು ಕಾಪಾಡ್ಕೊಂಡು ಹೋಗ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದೆ ಇದು. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕುಟುಂಬದಲ್ಲಿ ಸದಾ ಜಗಳದ ವಾತಾವರಣ ಸೃಷ್ಟಿ ಮಾಡೋದು. ಇದನ್ನು ಯಾರು ಕೂಡ ಲೈಕ್ ಮಾಡಲ್ಲ. ಸೊ ಆಲ್ ಟೈಮ್ ಏನಂತ ಹೇಳಿದ್ರೆ ಬರೀ ಫೈಟಿಂಗ್, 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 ಫೈಟಿಂಗ್. ಸೊ ಇದ್ರ ಬಗ್ಗೆ ನೀವು ಆಲ್ ಟೈಮ್ ಹಾಗೆ ಇತ್ತು ಅಂತ ಹೇಳಿದ್ರೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ನಿಮ್ಮ ನೆಮ್ಮದಿ ಹೊರಟೋಗುತ್ತೆ. ಆ್ಯಂಡ್ ಪೀಸ್‌ಫುಲ್ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಪಾಸಿಟಿವ್ ವೈಬೇ ಹೊರಟೋಗುತ್ತೆ. ಇದನ್ನು ಕೂಡ ಯಾರೂ ಇಷ್ಟಪಡೋದಿಲ್ಲ. ಸೊ ಆವಾಗಲೂ ಕೂಡ ನೀವು ಎಲಿಜಿಬಿಲಿಟಿ ಅಂತ ಕಾಣಿಸ್ಕೊಳ್ಳಲ್ಲ. ಇದು ತುಂಬ ಮುಖ್ಯ ಆಗುತ್ತೆ. ಓಕೆ. ಆ್ಯಂಡ್ ಫೈನಲ್ ಪಾಯಿಂಟ್ ಏನಂತ ಹೇಳಿದ್ರೆ, ನೋವು ಮತ್ತು ಒತ್ತಡ ಇರುತ್ತೆ ಅವರಲ್ಲಿ. ಎಷ್ಟೋ ಜನ ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ತುಂಬ ಪ್ರೆಷರ್ ಇರುತ್ತೆ ಆ್ಯಂಡ್ ಪೇನ್ ಅನುಭವಿಸ್ತಿರ್ತಾರೆ. ಅದಕ್ಕೆ ನೀವು ಸೊಲ್ಯೂಷನ್ ಆಗಿ ನಿಂತ್ಕೊಬೇಕು ಆ್ಯಕ್ಚುಲಿ. ಆವಾಗ ಅವ್ರು ತುಂಬ ಖುಷಿ ಪಡ್ತಾರೆ. ಈ ಪೇನ್ ಮತ್ತು ಪ್ರೆಷರಲ್ಲಿ ಇದ್ದಾಗಲೂ ಕೂಡ ಅವರಿಗೆ ನೀವು ಅರ್ಥ ಮಾಡ್ಕೊಳ್ದಿರ ಸುಮ್ಮನೆ ಜಗಳ ಮಾಡೋದು, ಸುಮ್ಮನೆ ಕಿರಿಕಿರಿ ಮಾಡೋದು ಮಾಡಿದ್ರೆ, ಅಲ್ಲಿ ತುಂಬ ಪ್ರಾಬ್ಲಮಲ್ಲಿ ನೀವು ಫೇಸ್ ಮಾಡ್ತಾ ಇರ್ತೀರಾ. ಇದಿಷ್ಟು ಲಕ್ಷಣಗಳಿದ್ರೆ ಡೆಫಿನೆಟ್ಲಿ ಹಸ್ಬೆಂಡಿಗೆ ತಕ್ಕ ವೈಫ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು. ಸೊ ಏನು ಅನ್ನಿಸ್ತು ನಿಮಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಅಗೇನ್ ಹೇಳ್ತೀನಿ, ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ PDF ಬೇಕಾ? ಸೊ ಚಾರ್ಜಸ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.